ಹಲೋ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮನೆಯಲ್ಲೇ ಯಾವ ರೀತಿ ಚಕ್ಲಿನ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀವಿ. ಇದು ನಮ್ಮ ಮನೆಯಲ್ಲಿ ನಾವು ಮಾಡೋವಂಥ ರೀತಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಮತ್ತು ಈಸಿಯಾಗಿ ಮಾಡ್ಬೋದು. ಯಾವ ಥರ ಮಾಡೋದು ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿರುತ್ತೆ, ಈಸಿಯಾಗಿ ಮಾಡೋದನ್ನು ತಿಳಿಸ್ಕೊಡ್ತೀವಿ. ಬನ್ನಿ ನೋಡೋಣ. ಸ್ನೇಹಿತರೆ, ಮೊದಲು ಚಕ್ಲಿ ಮಾಡೋದಕ್ಕೆ ನಾವು ಸೊಸೈಟಿ ಅಕ್ಕಿ ಅಂತ ಏನು ಹೇಳ್ತೀವಿ, ರೇಷನ್ ಅಕ್ಕಿ, ಅದನ್ನು ತೊಗೊಂಡಿದ್ದೀವಿ. ನಾವಿಲ್ಲಿ ಒಂದು 4 ಸೇರೋಷ್ಟು ಅಕ್ಕಿನ ತೊಗೊಂಡಿದ್ದೀವಿ. ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಲ್ಲಿ ಒಣಗಿಸ್ಕೋಬೇಕು. ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡ ನಂತರ ಸ್ವಲ್ಪ ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡ್ಕೊಂಡಂಥ ಅಕ್ಕಿನ ಈ ರೀತಿ ಒಂದು ಪಂಚೆನ ಹಾಸಿ ಅದ್ರ ಮೇಲೆ ಹಾರಾಕೋದಕ್ಕೆ ಬಿಡಬೇಕು. ಈಗ ಅಕ್ಕಿ ಜೊತೆಗೆ ಒಂದು ಸ್ವಲ್ಪ ಕಡಲೆ ಮತ್ತು ಮೆಣಸು, ಒಂಚೂರು ಜೀರಿಗೆ, ಮತ್ತು ಇದಕ್ಕೆ ನಾವೇನು ಮಾಡ್ತೀವಿ ಅಂತ ಅಂದರೆ ಒಣಮೆಣಸಿನ್ಕಾಯಿ ಇರುತ್ತಲ್ಲ, ಅದನ್ನು ಹಾಕಿ ಇದನ್ನು ನಾವು ಮಿಲ್ ಮಾಡೋದಕ್ಕೆ ಕೊಡಬೇಕಂದ್ರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಕೊಟ್ಟು ಕಳಿಸ್ಬೇಕು. ಫಸ್ಟು ಚಕ್ಲಿ ಮಾಡೋಕ್ಕೆ ಮೇಯ್ನ್ ಬೇಕಾಗಿರೋದು ಅಕ್ಕಿ ಮತ್ತು ಕಡಲೆ ಮತ್ತು ಮೆಣಸು ಮತ್ತು ಮೆಣಸಿನ್ಕಾಯಿ. ಇಷ್ಟನ್ನು ನಾವು ನೀಟಾಗಿ ಎಲ್ಲ ಹುರ್ಕೊಂಡು, ಅಂದರೆ ತುಂಬ ಜಾಸ್ತಿ ಬೇಡ, ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು. ಈ ರೀತಿ ಎಲ್ಲ ತೊಳೆದು ಒಣಗಿಸಿ ಅದಾದ ನಂತರ ಕಡಲೆ, ಮೆಣಸು, ಮೆಣಸಿನ್ಕಾಯಿಯನ್ನು ಸೇರಿಸಿ ಇದನ್ನು ಆರಿಸ್ಬಿಟ್ಟು ನೀಟಾಗಿ ನಾವೀಗ ಇದನ್ನು ಮಿಲ್ ಮಾಡೋದಕ್ಕೆ ಕೊಡಬೇಕು, ಪೌಡ್ರ್ ಮಾಡ್ಕೊಂಬರೋದಕ್ಕೆ, ಚಕ್ಲಿ ಮಾಡೋದಕ್ಕೆ. ಈಗ ವಿಡಿಯೋದಲ್ಲಿ ನಾವು ತೋರಿಸ್ತಾ ಇದ್ದೀವಲ್ಲ, ಈ ರೀತಿ. ಇಷ್ಟೇ, ಇದು ಸಿಂಪಲ್ ಪ್ರೊಸೀಜರು. ಈಗ ಹಿಟ್ಟು ರೆಡಿಯಾಗಿರುತ್ತೆ. ಹಿಟ್ಟು ರೆಡಿಯಾದ ನಂತರ ಅದನ್ನು ಮನೆಗೆ ತೊಗೊಂಬಂದು ಈ ರೀತಿ ನಾವು ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ಕಲಿಸೋದಕ್ಕೆ ಈಗ ಎಕ್ಸ್ಟ್ರಾ ಇನ್ನೇನು ಆ್ಯಡ್ ಮಾಡೋಂಗಿರಲ್ಲ. ಸ್ವಲ್ಪ ಜೀರಿಗೆ, ಎಳ್ಳು, ಖಾರದ ಪುಡಿ, ಉಪ್ಪು ಹಾಕಬೇಕು. ಮತ್ತು ಸ್ವಲ್ಪ ಕಾದಿರೋ ಅಂಥ ತುಪ್ಪನ ಒಂದು 4-5 ಸ್ಪೂನಷ್ಟು ತುಪ್ಪನ ಹಿಟ್ಟಿಗೆ ಹಾಕಿ ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಮಿತ್ಕೋಬೇಕು. ಸೊ ಹಿಟ್ಟು ಈ ರೀತಿ ನಾವು ಮಿತ್ಕೊಂಡಾದ ನಂತರ ಈ ರೀತಿ ಶೇಪಲ್ಲಿ ಬರುತ್ತೆ. ಅಂದರೆ ನಾವು ಈ ಚಪಾತಿ ಹಿಟ್ಟು ಮಾಡ್ತೀವಲ್ಲ, ಆ ಶೇಪಲ್ಲಿ ಹಿಟ್ಟನ್ನು ಮಾಡ್ಕೋಬೇಕು. ಈಗ ಹಿಟ್ಟು ಮಾಡ್ಕೊಂಡಾದ ನಂತರ ಈ ಚಕ್ಲಿ ಒತ್ತುತ್ತೀವಲ್ಲ ಹೋಳು ನೋಡಿ, ಇದರಲ್ಲಿ ಈ ರೀತಿ ನಾವು ಚಕ್ಲಿನ ತುಂಬ ಸಿಂಪಲಾಗಿ ಮಾಡ್ಕೋಬೋದು. ನೋಡಿ, ಈಸಿಯಾಗಿ ಮಾಡ್ಕೋಬೋದು. ಜಸ್ಟ್ ಒಂದು ಪ್ಲೇಟನ್ನು ತಗೊಂಡು ಈ ರೀತಿ ಆ ಪ್ಲೇಟ್ ಮೇಲೆ ಮಾಡ್ಕೋಬೇಕು. ಅಂದರೆ ನಾವು ಪೇಪರ್ ಮೇಲೆ ಒತ್ತೋದು ಅಥವಾ ಅಲ್ಲಿ ಮಾಡಿದ್ರೆ ಸ್ವಲ್ಪ ಶೇಪ್ ಹೋಗ್ಬಿಡುತ್ತೆ. ಈ ರೀತಿ ಪೇಪರ್ ಮೇಲೆ ನಾವು ಪ್ಲೇಟ್ ಮೇಲೆ ಒತ್ಕೊಂಡು ಆಮೇಲೆ ಇದನ್ನು ತೆಗೆದು ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಿದ್ರೆ ಚಕ್ಲಿ ರೆಡಿಯಾಗುತ್ತೆ. ನೋಡಿ, ಅಷ್ಟು ಸಿಂಪಲ್ಲು. ಇದು ನಾವು ಮೊದಲು ಹೇಗೆ ಬರುತ್ತೆ ಟ್ರಯಲ್ಗೆ ಅಂತೇಳಿ ಹಾಕಿದ್ದು, ಎಣ್ಣೆ ಕಾದಿದೆಯೋ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಸೊ ಈಗ ಇಲ್ಲಿ ಎಣ್ಣೆ ಕಾಯ್ತಾ ಇದೆ. ಸೊ ಈಗ ನಾವು ಅಲ್ಲಿ ಒತ್ತಿಟ್ಕೊಂಡಿರೋವಂಥ ಚಕ್ಲಿ ಏನಿರುತ್ತಲ್ಲ, ಅದನ್ನು ನಾವು ಇವಾಗ ಫ್ರೈ ಮಾಡಿ ನೋಡೋಣ ಹೇಗೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೋಡಿ, ಈ ಪ್ಲೇಟಲ್ಲಿರೋದು ಈಗ ನಾವು ತೆಗೆದು ಫ್ರೈ ಮಾಡ್ಕೊಂಡಿದ್ದೀವಿ. ನೋಡಿ ಎಷ್ಟು ನೀಟಾಗಿ, ಎಷ್ಟು ಅಗಲವಾಗಿ ಬಂದಿದೆ, ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಕಡಲೆ, ಉದ್ದಿನಬೇಳೆ, ಮೆಣಸು, ಸ್ವಲ್ಪ ತುಪ್ಪ, ಉಪ್ಪು ಇಷ್ಟೇ ಹಾಕ್ಕೊಂಡು ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಹಬ್ಬಗಳಿಗೆ ಮತ್ತು ತಿನ್ನೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಗಟ್ಟಿ ಇರಬೇಕು ಚಕ್ಲಿ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಮಾಡ್ಕೊಂಡು ಒಂದ್ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.